ಮಾರ್ಕೆಟಿಂಗಲ್ಲಿ ಎಷ್ಟೋ ಜನ ಕೆಲಸ ಹುಡುಕ್ತಿರ್ತಾರೆ, ಕೆಲಸ ಇಲ್ಲ ಅಂತ ಹೇಳಿ ಕೆಲಸ ಹುಡುಕ್ತಾ ಇರ್ತಾರೆ. ಸೊ ನಾನು ಹೇಳೋದೇ ಇಷ್ಟೇ ಅವ್ರಿಗೆ, ಕೆಲಸ ಇಲ್ವಾ, ಯಾವ ಕೆಲಸ ಸಿಗುತ್ತೆ ಮಾಡಿ. ಅಂದರೆ ಲೈಕ್ ಕೆಲವೊಂದು ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಸಿಗುತ್ತೆ ನಿಮಗೆ, ಟೀಮ್ ಲೀಡಲ್ಲಿರ್ಬೋದು, ಇಲ್ಲ ಅಂತಂದರೆ QS ಕಾರ್ಪ್ ಅಂತ ಒಂದಿದೆ ಕಂಪ್ನಿ, ಅದರಲ್ಲಿರ್ಬೋದು. ಯಾವ ಕಂಪ್ನಿಯಲ್ಲಿ ಸಿಗುತ್ತೆ ಜಾಯಿನ್ ಆಗಿ. ನಿಮಗೆ ಅಲ್ಲಿ ಸ್ಯಾಲ್ರಿ ಕಡಿಮೆ, ಲೈಕ್ ಒಂದು 20,000 ಅಂತ ಹೇಳ್ತಾರೆ ಅಥವಾ 15,000 ಅಂತ ಹೇಳ್ತಾರೆ. ನಿಮಗೆ ಟೇಕ್ ಹೋಮ್ ಒಂದು 12,000 ಅಥವಾ 15,000 ಆ ಥರ ಸಿಗುತ್ತೆ. ಸೊ ನಿಮಗೆ ಇನ್ಸೆಂಟಿವ್ ಇರುತ್ತೆ ಬೇಸ್ಡ್ ಆನ್ ಸೇಲ್ಸು. ಯಾಕಂತಂದರೆ ಅದು ಮೇನ್ ಕಂಪ್ನಿ ಇರಲ್ಲ. ಮೇನ್ ಕಂಪ್ನಿ ಬಂದುಬಿಟ್ಟು ನೀವು ಕೆಲಸ ಮಾಡೋದು ಬೇರೆ ಇರುತ್ತೆ, ಸ್ಯಾಲ್ರಿ ಕೊಡೋದು ಬೇರೆ ಇರುತ್ತೆ. ಅವರು ಇವ್ರಿಗೆ ಸ್ಯಾಲ್ರಿ ಕೊಡ್ತಾರೆ, ಇವ್ರು ನಿಮಗೆ ಸ್ಯಾಲ್ರಿ ಕೊಡ್ತಾರೆ, ಆ ಥರ ಇರುತ್ತೆ. ಸೊ ಸ್ವಲ್ಪ ದಿನ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ಸೊ ನಿಮಗೆ ನಾಲೆಡ್ಜ್ ಎಲ್ಲ ಬಂದಮೇಲೆ, ಒಂದು ಸ್ಟೆಬಿಲಿಟಿ ಅಂತ ಬಂದಮೇಲೆ 1 ಇಯರ್ ಅಂತ ಎಕ್ಸ್ಪೀರಿಯನ್ಸ್ ತೊಗೊಂಡು ಯು ಮೂವ್ ಆನ್ ಟು ದ ಕಂಪನಿ ವಿಚ್ ದೇ ಪ್ರೊವೈಡಿಂಗ್ 20,000 ಸ್ಯಾಲ್ರಿ, 30,000 ಸ್ಯಾಲ್ರಿ, 50,000 ಸ್ಯಾಲರಿ. ಡಿಪೆಂಡ್ಸ್ ಆನ್ ಯುವರ್ ಕೆಪಬಿಲಿಟಿ. ನೀವು ಹೆಂಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ, ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನೀವು ಯಾವ ಥರ ಎಕ್ಸ್ಪ್ಲೋರ್ ಮಾಡ್ತೀರಾ ನಿಮ್ಮ ಪರ್ಸ್ನಾಲಿಟಿನ, ನಿಮ್ಮನ್ನು ನೀವು ಯಾವ ಥರ ನಿಮ್ಮನ್ನು ನೀವು ಯಾವ ಥರ ಸ್ಕಿಲ್ಲಲ್ಲಿ ಅವ್ರಿಗೆ ಪ್ರೆಸೆಂಟೇಷನ್ ಮಾಡ್ತೀರಾ, ಅಂದರೆ ನಮ್ಮನ್ನು ನಾವು ಸೇಲ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರಲ್ಲ ಆ ಥರ. ನಿಮ್ಮನ್ನು ನೀವು ಯಾವ ಥರ ಮಾರ್ಕೆಟಿಂಗ್ ಮಾಡ್ತೀರಾ, ಅದ್ರ ಮೇಲೆ ನಿಮಗೆ ಸ್ಯಾಲ್ರಿ ಇರುತ್ತೆ. ಸೊ ನಾನೇನು ಹೇಳ್ತೀನಿ, ಸುಮ್ಮನೆ ಕೂರಬೇಡಿ, 10,000 ಸಂಬಳ ಅಂತ ಹೋಗ್ದೇ ಇರಬೇಡಿ, 20,000 ಸಂಬಳ ಅಂತ ಹೋಗ್ದೇ ಇರಬೇಡಿ. ಯಾವ ಕೆಲಸ ಸಿಗುತ್ತೆ ನೀವು ಮಾಡಿ, ಆಮೇಲೆ ನೋಡೋಣ ಮುಂದೆ. ಇವಾಗ ನಿಮ್ಗೆ ₹1 ಆದರೂ ಕೊಡೋರು ಯಾರು ಅಲ್ವಾ? ಸೊ ಮನಿ ಈಸ್ ಇಂಪಾರ್ಟೆಂಟ್. ನೀವು ಸ್ಟಾರ್ಟ್ ಮಾಡಿ. ಮನಿ ಅಂತ ಸ್ಟಾರ್ಟ್ ಮಾಡೋದಕ್ಕಿಂತ ನೀವು ಒಂದು ಸ್ಕಿಲ್ ಕಲಿತಾ ಇದ್ದೀರಾ, ನೀವಲ್ಲಿ ತುಂಬ ಜನನ ಮೀಟ್ ಮಾಡ್ತೀರಾ, ವರ್ಕ್ ಮಾಡ್ತೀರಾ, ಲೈಕ್ ಕೊಲೀಗ್ಸ್ ಇರ್ಬೋದು, ಕ್ಲೈಂಟ್ಸ್ ಇರ್ಬೋದು. ಆವಾಗ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ನಿಮಗೆ ಒಂದು ಅನಿಸುತ್ತೆ, ಕೆಲಸ ಅಂದರೆ ಹಿಂಗಿರುತ್ತೆ, ಈ ಥರ ಇರುತ್ತೆ, ಹಿಂಗೆ ಮಾಡ್ಬೋದು, ಹಿಂಗೆ ಮಾಡಿದ್ರೆ ಹಿಂಗೆ. ಸೊ ನೀವು ಅಲ್ಲಿ ಹೋದ್ಮೇಲೆ ಹೆಂಗಾಗುತ್ತೆ ಅಂತಂದರೆ, ಇವಾಗ ನಿಮಗಿಂತ ಜಾಸ್ತಿ ಸಂಬಳ ಬರೋರು ಅಥವಾ ಒಳ್ಳೆ ಡಿಸಿಗ್ನೇಷನ್ ಇರೋರು ಹೆಂಗೆ ಬಂದರು, ಯಾವ ಥರ ಅವ್ರಿಗೆ ಜಾಬ್ ಸಿಕ್ತು, ನಿಮಗೆಲ್ಲ ಒಂದು ಐಡಿಯಾ ಬರುತ್ತೆ. ಯಾವ ಕೆಲಸ ಹೆಂಗೆ, ಟೆಲ್ಲರ್ಸ್ ಅಂದರೆ ಏನು, ಸೇಲ್ಸ್ ಪರ್ಸನ್ ಅಂದರೆ ಏನು, ಮಾರ್ಕೆಟಿಂಗ್ ಅಂದರೆ ಏನು, ಅಕೌಂಟ್ಸ್ ಅಂದರೆ ಏನು, ಪ್ರತಿಯೊಂದು ನಿಮ್ಗೆ ಐಡಿಯಾ ಬರುತ್ತೆ. ಸೊ ಮೂವ್ ಆನ್. ಲೈಕ್ ಎಷ್ಟೇ ಸಂಬಳ ಕೊಟ್ಟರು ಒಂದು ಜಾಬ್ ಅಂತ ಫಸ್ಟ್ ಪಡ್ಕೊಳ್ಳಿ. ಅದಾದಮೇಲೆ ಬೇರೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಮಾಡಿ.